ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ನಾನು ಸೌಮ್ಯ. ನಮಗೆ ಶ್ರೀಚಕ್ರ ಮತ್ತು ಶ್ರೀಯಂತ್ರದ ಬಗ್ಗೆ ಕಿರುಪರಿಚಯ ಇದ್ದೇ ಇರುತ್ತೆ. ಬಹುತೇಕ ದೇವಿ ದೇವಸ್ಥಾನಗಳಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಿರೋದು ನಾವು ನೋಡಿರ್ತೀವಿ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಈ ಶ್ರೀಚಕ್ರ ಅಂದರೆ ಏನು, ಇದರ ಆರಾಧನೆಯಿಂದ ಪೂಜೆಯಿಂದ ಸಿಗುವ ಫಲಗಳೇನು, ಹಾಗೆ ನಾವು ಮನೆಯಲ್ಲಿ ಈ ಶ್ರೀಚಕ್ರವನ್ನು ಇಟ್ಕೊಂಡು ಪೂಜೆ ಮಾಡಬಹುದಾ, ಈ ಎಲ್ಲ ಮಾಹಿತಿಯನ್ನು ನಮ್ಮೊಂದಿಗೆ ಇರುವಂತಹ ಪಂಡಿತ ಮನೋಜ್ ನರಸಿಂಹ ಸರಸ್ವತಿ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಕ್ಷಮ ಶಿವದಾತ್ರಿ ಸ್ವಾಹ ಸ್ವಾದ ನಮಸ್ತೆ. ನಮಸ್ತೆ ಅಮ್ಮ. ಗುರುಗಳೇ, ಮೊದಲಿಗೆ ಹೇಳಿ, ಈ ಶ್ರೀಚಕ್ರ ಅಥವಾ ಶ್ರೀಯಂತ್ರ ಅಂದರೆ ಏನು? ನೋಡಿ, ಶ್ರೀಚಕ್ರ ಮತ್ತು ಶ್ರೀಯಂತ್ರ ಅಂದರೆ ಏನು? ಮೊದಲನೇದಾಗಿ ನಮ್ಮ ಸನಾತನ ಧರ್ಮದಲ್ಲಿರುವಂಥ ಪೂಜಾ ಪದ್ಧತಿಯ ಬಗ್ಗೆ ನಿಮಗೆ ತಿಳಿಸ್ತೇನೆ. ನೋಡಿ, ನಾವು 3 ವಿಧದಲ್ಲಿ ಪೂಜಾ ಪದ್ಧತಿಯನ್ನು ಮಾಡ್ತೇವೆ. ಒಂದು ಮಂತ್ರೋಕ್ತ ಪದ್ಧತಿ, ಇನ್ನೊಂದು ಯಂತ್ರ ಪೂಜಾನ ಪದ್ಧತಿ, ಮತ್ತೊಂದು ತಂತ್ರ ಪೂಜಾ ಪದ್ಧತಿ ಅಂತ ಈಗ 3 ಪೂಜಾ ಪದ್ಧತಿಗಳು ನಮ್ಮಲ್ಲಿವೆ. ಅದರಲ್ಲಿ ಶ್ರೀಚಕ್ರ ಬಂದು ಯಂತ್ರ ಪೂಜಾರ್ಚನಾ ವಿಧಾನದಲ್ಲಿ ಬರ್ತದೆ. ನೋಡಿ, ಶ್ರೀ ಯಂತ್ರ ಮತ್ತು ಶ್ರೀಚಕ್ರ ಇದಕ್ಕೆ 2 ವ್ಯತ್ಯಾಸಗಳಿವೆ. ಶ್ರೀಯಂತ್ರವು ನವ ಆವರಣಗಳನ್ನು ಗೋಪುರದಿಂದ ಸ್ಥಾಪಿಸಲ್ಪಟ್ಟಂಥ ಒಂದು ಯಂತ್ರವಾಗಿರ್ತದೆ. ಶ್ರೀಯಂತ್ರವನ್ನು ನಾವು ಒಂದು ತಾಮ್ರದ ತಗಡಿನಲ್ಲಿ, ಅಲ್ಲವೇ ಚಿನ್ನದ ತಗಡಿನಲ್ಲಿ, ಇಲ್ಲ ಬೆಳ್ಳಿಯ ತಗಡಿನಲ್ಲಿ ರೇಖಾ ಚಿತ್ರೀಕರಣದ ಮೂಲಕ ಚಿತ್ರವನ್ನು ಬಿಡಿಸಿ ಯಂತ್ರವನ್ನು ಬರೆದಿರ್ತೇವೆ. ಇದನ್ನು ಶ್ರೀಯಂತ್ರ ಅಂತ ಹೇಳ್ತೇವೆ. ನೋಡಿ, ಶ್ರೀಯಂತ್ರ ಬಂದು ನಿಮಗೆ ನಮ್ಮ ಮನೆಯ ರಕ್ಷಾ ಕವಚವಾಗಿ, ಅಲ್ಲವೇ ಸಂಪತ್ತಿನ ರಕ್ಷಣೆಗಾಗಿ ನಾವು ಅದನ್ನು ಉಪಯೋಗಿಸಬಹುದು. ಈ ಚಕ್ರವನ್ನು ನಾವು ಸರ್ವಾಭಿಷ್ಟ ಸಿದ್ಧಿಯ ಫಲಪ್ರದಕ್ಕಾಗಿ ನಾವು ಶ್ರೀಯಂತ್ರದ ಪೂಜಾ ಅರ್ಚನೆಯನ್ನು ಮಾಡುವ ವಿಧಾನವನ್ನು ಮಾಡ್ತೇವೆ. ಗುರುಗಳೇ, ಈ ಶ್ರೀಚಕ್ರ ಹೇಗೆ ಉದ್ಭವ ಆಯಿತು? ಶ್ರೀಚಕ್ರ ಉದ್ಭವವಾದದ್ದು ಶಂಕರಾಚಾರ್ಯರಿಂದ. ಆದರೆ ಶ್ರೀಚಕ್ರವನ್ನು ಉದ್ಭವ ಮಾಡುವ ಕಾರಣವನ್ನು ನಾನು ನಿಮಗೆ ಮೊದಲು ತಿಳಿಸ್ತೇನೆ. ನೋಡಿ, ಪುರಾಣದ ಪ್ರಯುಕ್ತ ಬಂಡಾಸುರನ ವಧೆಗಾಗಿ ಇಂದ್ರಾದಿ ದೇವತೆಗಳು ಆದಿಶಕ್ತಿಯನ್ನು ಪ್ರಾರ್ಥಿಸಿದಾಗ ತ್ರಿಪುರ ಸುಂದರಿಯಾಗಿ ಚಿದಗ್ನಿಕುಂಡ ಸಂಭೂತೆಯಾಗಿ ಸೃಷ್ಟಿಯಾದ ದೇವತೆ ತ್ರಿಪುರ ಸುಂದರಿ. ಈ ತ್ರಿಪುರ ಸುಂದರಿಯು ಬಂಡಾಸುರ ವಧೆಯನ್ನು ಮಾಡಿ ನಂತರ ಸದಾಕಾಲ ಕ್ರೋಧ ರೂಪದಲ್ಲಿಯೇ ಸ್ಥಾಪಿತಳಾಗಿರುತ್ತಾಳೆ. ಅದನ್ನರಿತ ಮಾಂತ್ರಿಕರು, ಮಧುರೈಯಲ್ಲಿರುವಂಥ ಮಾಂತ್ರಿಕರು ಅವಳನ್ನು ಮಾರಣಾ ಕರ್ಮಗಳಿಗೆ ಉಪಯೋಗಿಸುತ್ತಿರುವಾಗ ಅದನ್ನರಿತ ಶಂಕರಾಚಾರ್ಯರು ಶ್ರೀಚಕ್ರದಲ್ಲಿ ದೇವತೆಯನ್ನು ಸಾತ್ವಿಕ ರೂಪಕ್ಕೆ ತರಬೇಕೆಂದು ಯೋಚಿಸಿ ಮಧುರೈಗೆ ಬಂದು ಮೀನಾಕ್ಷಿಯನ್ನು ಪಗಡೆ ಆಟದಲ್ಲಿ ತಲ್ಲೀನಗೊಳಿಸಿ ಸಂಖ್ಯಾಶಾಸ್ತ್ರದ ವಿಚಾರದಿಂದ ಆ ರೇಖೆಗಳನ್ನು ಎಳೆದು ಅದರಲ್ಲಿ ತಾಯಿಯನ್ನು ಬಂಧನ ಮಾಡಿ ಬಿಡ್ತಾರೆ. ರಾತ್ರಿಯಿಂದ ಬೆಳಿಗ್ಗೆ ಆಗುವಷ್ಟರಲ್ಲಿ ತಾಯಿ ಆ ಆಟದಲ್ಲಿ ಮಗ್ನಳಾಗಿ ಶ್ರೀಚಕ್ರದೊಳಗೆ ಬಂಧನವಾದದರಿಂದ ಶ್ರೀಚಕ್ರಕ್ಕೆ ಆ ದೇವತೆಯು ಸ್ಥಾಪಿತಳಾದಳು ತ್ರಿಪುರ ಸುಂದರಿ, ಇಲ್ಲವೇ ರಾಜರಾಜೇಶ್ವರಿ ಅಂತ ನಾವು ಹೇಳ್ತೇವೆ. ಅಂದ್ರೆ ಉಗ್ರ ರೂಪವಾಗಿದ್ದನ್ನ ಸಾತ್ವಿಕ ರೂಪದಲ್ಲಿದ್ದ ದೇವತೆಯನ್ನು ಶಂಕರಾಚಾರ್ಯರು ಶ್ರೀಚಕ್ರದಲ್ಲಿ ಕೂರಿಸಿಬಿಟ್ರು ಬಂಧನ ಮಾಡಿ. ತದನಂತರ ತಾಯಿಯ ಪ್ರಾರ್ಥನೆಯ ಮೇರೆಗೆ, ಬಂಧನ ವಿಮುಕ್ತನ ಮಾಡುವುದಕ್ಕೋಸ್ಕರ ಪ್ರಾರ್ಥನೆಯ ಮೇರೆಗೆ ಶಂಕರಾಚಾರ್ಯರು ತಾಯಿಯಿಂದ ವಾಗ್ದಾನವನ್ನು ಮಾಡಿಸಿಕೊಂಡು ಶ್ರೀಚಕ್ರದಲ್ಲಿ ಸಾತ್ವಿಕ ರೂಪದಲ್ಲಿ ನೆಲೆಸುವಂತೆ ತಾಯಿಗೆ ಪ್ರಾರ್ಥಿಸುವಾಗ ತಾಯಿಯು ಬಂಧನ ವಿಮುಕ್ತ ಮಾಡುವುದಾದರೆ ನಾನು ಶ್ರೀಚಕ್ರದಲ್ಲಿ ಸಾತ್ವಿಕ ರೂಪದಲ್ಲಿ ಇಂದಿನಿಂದ ಸ್ಥಾಪಿತಳಾಗಿ ಕ್ರೋಧ ರೂಪವನ್ನು ಬಿಟ್ಟು ಬಿಡ್ತೇನೆ ಅಂತ ಹೇಳ್ತಾಳೆ. ಅಲ್ಲಿಂದ ಶ್ರೀಚಕ್ರ ಉದ್ಭವ ಆಯಿತು. ಈ ಶ್ರೀಚಕ್ರವನ್ನು ಶಂಕರಾಚಾರ್ಯರು ಅನೇಕ ದೇವಾಲಯಗಳಲ್ಲಿ ಸ್ಥಾಪಿಸಿದ್ದಾರೆ. ಈಗ ನೋಡಿ, ದಕ್ಷಿಣದಿಂದ ಹಿಡಿದು ಅನೇಕ ಶಕ್ತಿ ದೇವಸ್ಥಾನಗಳಲ್ಲಿ ಈಗಿನ ಕಾಲದಲ್ಲೂ ಕೂಡ ಶ್ರೀಚಕ್ರದ ಸ್ಥಾಪನೆಯ ನಂತರವೇ ಶಕ್ತಿ ಪ್ರತಿಷ್ಠಾಪನೆ ಮಾಡುವಂಥ ವಿಚಾರಗಳು ಇದೆ. ಗುರುಗಳೇ, ಈಗ ನೀವು ಹೇಳಿದ್ರಿ ಅನೇಕ ದೇವಸ್ಥಾನಗಳಲ್ಲಿ ಶ್ರೀಚಕ್ರ ಇರುತ್ತೆ ಅಂತ. ನಾವು ಮನೆಯಲ್ಲಿ ಈ ಶ್ರೀಚಕ್ರ ಅಥವಾ ಶ್ರೀಯಂತ್ರನ ಇಟ್ಕೊಂಡು ಪೂಜೆ ಮಾಡಬಹುದಾ? ಖಂಡಿತ. ನೋಡಿ, ಶ್ರೀಚಕ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು. ಆದರೆ ಆ ಶ್ರೀಚಕ್ರವನ್ನು ಮನೆಯಲ್ಲಿ ಇಡುವುದಕ್ಕಿಂತ ಮುಂಚೆ ಕೆಲವು ವಿಧಿವಿಧಾನಗಳಿದೆ. ಆ ವಿಧಿವಿಧಾನದ ಮೂಲಕ ನೀವು ಆ ಶ್ರೀಚಕ್ರವನ್ನು ಪಡೆದುಕೊಂಡಲ್ಲಿ ನೀವು ಮನೆಯಲ್ಲಿಟ್ಟು ಅದನ್ನು ಪೂಜಿಸುವ ಅರ್ಹತೆ ಇದೆ. ಆ ಪೂಜಾ ಪದ್ಧತಿಗಳನ್ನು ನೀವು ತಿಳಿದುಕೊಂಡಿರಬೇಕು. ಮೊದಲನೇದಾಗಿ ನೀವು ಶ್ರೀಚಕ್ರವನ್ನು ಮನೆಯಲ್ಲಿ ಯಾವ ಕಾರಣಕ್ಕಾಗಿ ಇಟ್ಕೊಂಡಿದ್ದೀರ ಅನ್ನೋ ಉದ್ದೇಶ ನಿಮ್ಮಲ್ಲಿದೆ. ನೋಡಿ, ಕೆಲವರು ರಕ್ಷೆಗಂತ ಇಟ್ಕೊಂಡಿರ್ತಾರೆ, ಕೆಲವರು ತಮ್ಮ ಅಭಿಷ್ಟ ಸಿದ್ಧಿಗಾಗಿ ಇಟ್ಕೊಂಡಿರ್ತಾರೆ. ಶ್ರೀಚಕ್ರದಲ್ಲಿ ನಾನಾ ವಿಚಾರಗಳಿವೆ. ಸಂಪತ್ತಿನ ಬಲ ಇದೆ,
ವಿದ್ಯೆಯಲ್ಲಿ ಸಾಧಕರಿಗೆ ಅತ್ಯಮೂಲ್ಯ ಅಸ್ತ್ರ ಅಂದರೆ ಶ್ರೀಚಕ್ರ. ಈ ದಶಮೂಲ ಮಹಾವಿದ್ಯೆಗೂ ಶ್ರೀಚಕ್ರದಲ್ಲಿರುವಂಥ ಶಕ್ತಿ ದೇವತೆಗಳೇ ಕಾರಣ. ಹಾಗಾಗಿ ನಾವು ಶ್ರೀಚಕ್ರವನ್ನು ಆರಾಧನೆ ಮಾಡಬಹುದು. ಆರಾಧನೆ ಮಾಡುವುದು ಏತಕ್ಕೆ ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಆ ಶ್ರೀಚಕ್ರವನ್ನು ವಿಧಿವಿಧಾನವನ್ನೆಲ್ಲ ತಿಳಿದು ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತೇವೆ ಅಂತ ನಾವು ಹೇಳ್ತೇವೆ ಶ್ರೀಚಕ್ರವನ್ನು. ನೋಡಿ, ಶ್ರೀಚಕ್ರ ಆರಾಧನಾ ಪದ್ಧತಿ ಹೇಗಿರಬೇಕು ಅಂತ ನಾನು ಹೇಳ್ತೇನೆ ನಿಮಗೆ. ಶ್ರೀಚಕ್ರಾರ್ಚನ ಮಾಡಿದಂಥ ಸಾಧಕರಿರ್ತಾರೆ, ಶ್ರೀಚಕ್ರವನ್ನು ಸಿದ್ಧಿ ಮಾಡಿದಂಥ ಸಾಧಕರಿರ್ತಾರೆ. ಆ ಶ್ರೀಚಕ್ರವನ್ನು ಸಿದ್ಧಿ ಮಾಡಿದಂಥ ಸಾಧಕರಿಂದ ನಾವು ಶ್ರೀಚಕ್ರವನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ವಿಧಾನವಿದೆ. ಆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂಥ ಶ್ರೀಚಕ್ರವನ್ನು ನಾವು ಮನೆಯಲ್ಲಿ 48 ದಿನಗಳ ಕಾಲ ಪೂಜಿಸುವಂಥ ಪದ್ಧತಿ ಇದೆ. ತದನಂತರ ಅದು ನಿಮ್ಮ ಮನೆಯಲ್ಲಿ ಆರಾಧನೆಗೆ ಯೋಗ್ಯವಾಗ್ತದೆ. ಇಂಥ ಪದ್ಧತಿಯನ್ನು ಬಳಸಿಕೊಂಡು ನೀವು ಆರಾಧನೆ ಮಾಡಬಹುದು. ಇಲ್ಲದೆ ನೀವು ಎಲ್ಲಿಯಾದರೂ ಶ್ರೀಚಕ್ರವನ್ನು ಯಾರಾದರೂ ಕೊಟ್ಟರು, ಅಲ್ಲ ನೀವು ಎಲ್ಲಿಯಾದರೂ ತಗೊಂಡ್ರಿ ಅಂತ ವಿಚಾರ ಬಂದಾಗ ಆ ಶ್ರೀಚಕ್ರವನ್ನು ನೀವು ಮನೆಯಲ್ಲೇ ಹೋಗಿ ಪೂಜಿಸ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ಯಾವುದೇ ಒಂದು ಯಂತ್ರಕ್ಕೆ ನಾವು ಶಕ್ತಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪ್ರಾಣವನ್ನು ಕೊಟ್ಟು ಆ ಪ್ರಾಣ ದೇವತೆಯನ್ನು ಅಲ್ಲಿ ಯಾವ ಉದ್ದೇಶಕ್ಕೆ ನೀವು ಕರೆದಿದ್ದೀರೆನ್ನುವ ವಿಚಾರವನ್ನೆಲ್ಲ ಅನುಷ್ಠಾನ ಮಾಡಿದಾಗ ಆ ಯಂತ್ರಗಳು ನಿಮಗೆ ಕಾರ್ಯೋನ್ಮುಖವಾಗಲಿಕ್ಕೆ ಪ್ರಾರಂಭವಾಗ್ತದೆ. ಹಾಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನೀವು ಮಾಡುವಂಥ ಉದ್ದೇಶ ಒಂದು ಧನ ಸಂಪತ್ತಿಗೆ ಶ್ರೀಚಕ್ರವನ್ನು ಉಪಯೋಗಿಸಬಹುದು. ಇಲ್ಲವೇ ಸಾಧಕರು ಸಾಧನೆಯ ಸಿದ್ಧಿಗಾಗಿ ಶಕ್ತಿ ದೇವತೆಗಳ ವಶಕ್ಕಾಗಿ ವಿದ್ಯೆಗಳ ವಶಕ್ಕಾಗಿ ಶ್ರೀಚಕ್ರವನ್ನು ಉಪಯೋಗಿಸುವುದುಂಟು. ಶ್ರೀಚಕ್ರವನ್ನು ನೋಡಿ, ಸಾತ್ವಿಕ ರೂಪದಲ್ಲೂ ಆರಾಧನೆ ಪದ್ಧತಿ ಇದೆ, ತಾಮಸ ರೂಪದಲ್ಲೂ ಶ್ರೀಚಕ್ರದಲ್ಲಿ ಆರಾಧನೆ ಪದ್ಧತಿ ಇದೆ. ಶ್ರೀಚಕ್ರದಲ್ಲಿ ಲಲಿತಾ ತ್ರಿಪುರ ಸುಂದರಿ ನಿಮಗೆ ಸಾತ್ವಿಕ ರೂಪದಲ್ಲಿ ರಾಜರಾಜೇಶ್ವರಾಗಿ ನೆಲೆಸಿದ್ದರು. ಮೂಲ ರೂಪ ಒಂದು ಸಾತ್ವಿಕ ರೂಪ, ಬಿಂದು ರೂಪಿ ಆಗಿ ಅಲ್ಲಿ ನೆಲೆಸಿದ್ದಾಳೆ. ಆ ಬಿಂದು ರೂಪದಲ್ಲಿದ್ದರು, ಅದರಲ್ಲಿ ಒಳಗಿನಿಂದ ಅವಳು ದಶಮಹಾ ಶಕ್ತಿಯಾಗಿ ನೆಲೆಸಿದ್ದಾಳೆ. ಈ ದಶಮಹಾ ಶಕ್ತಿಗಳಲ್ಲಿ ಅನೇಕ ತಾಮಸ ಶಕ್ತಿಗಳು, ರಾಜಸ ಶಕ್ತಿಗಳು, ಸಾತ್ವಿಕ ಶಕ್ತಿಗಳು ಇದೆ. ಈ ಶಕ್ತಿಗಳ ವಿಚಾರವನ್ನು ನೀವು ತಿಳಿದುಕೊಳ್ಳಬೇಕು. ಮೊದಲು ಶ್ರೀಚಕ್ರ ಆರಾಧನೆ ಮಾಡಬೇಕಾದ್ರೆ ಇದನ್ನು ತಿಳಿದುಕೊಳ್ಳಬೇಕು, ನೀವು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರ ಅನ್ನೋ ವಿಚಾರದಿಂದ. ತದನಂತರ ನೀವು ಶ್ರೀಚಕ್ರವನ್ನು ನುರಿತರಲ್ಲಿ ಅದರ ವಿಧಿವಿಧಾನಗಳನ್ನು ಕೇಳಿ ತಿಳಿದುಕೊಂಡು ಆರಾಧನೆ ಮಾಡಿದರೆ ಉತ್ತಮವಾದ ಶ್ರೀಚಕ್ರದ ಆರಾಧನೆಗಿಂತ ಬೇರೆ ಆರಾಧನೆ ಇಲ್ಲ. ಅದರಲ್ಲೂ ಮನೆಯಲ್ಲಿ ಗೃಹಿಣಿಯರಿಗೆ ನೋಡಿ, ತುಂಬ ಜನರದೊಂದು ಪ್ರಶ್ನೆ ಉಂಟು ನಮ್ಮಲ್ಲಿ, ಸ್ತ್ರೀಯರು ಯಾವುದೇ ಸಾಧನೆ ಮಾಡಬಾರ್ದು, ಆರಾಧನೆ ಮಾಡಬಾರ್ದು ಅನ್ನೋ ವಿಚಾರ. ನೋಡಿ, ಸ್ತ್ರೀಯರಿಗೆ ಅತ್ಯಮೂಲ್ಯವಾಗಿ ಆರಾಧನೆ ಮಾಡಬಹುದಾದ ಒಂದು ವಿಚಾರ ಅಂದರೆ ಅದು ಶ್ರೀಚಕ್ರ. ಶ್ರೀಚಕ್ರವನ್ನು ಆರಾಧನೆ ಮಾಡಿದಾಗ ಸ್ತ್ರೀಗೆ ಸೌಭಾಗ್ಯ ವೃದ್ಧಿ ಅಂತ ಹೇಳ್ತೇವೆ. ಸೌಭಾಗ್ಯ ಅಂದರೆ ಅವಳಿಗೆ ಬೇಕಾದಂಥ ವಿಚಾರಗಳು, ಅವಳ ಮಕ್ಕಳಿಗೆ ಬೇಕಾದಂಥ ವಿಚಾರಗಳು, ಮತ್ತು ಅವಳ ಗಂಡನಿಗೆ ಬೇಕಾದಂಥ ವಿಚಾರಗಳು ಎಲ್ಲವೂ ಸೌಭಾಗ್ಯದಲ್ಲಿ ಸಿಗ್ತದೆ ಅಂತ. ಇದು ಸ್ತ್ರೀಯರು ಮಾಡುವಂಥ ಅತ್ಯಮೂಲ್ಯವಾದ ಒಂದು ಪೂಜಾ ವ್ರತ ವಿಧಾನ ಇದೆ. ಇದನ್ನು ನೀವು ತಿಳಿದುಕೊಂಡು ಮಾಡಿದರೆ ಸ್ತ್ರೀಯರಿಗೆ ಒಂದು ಉತ್ತಮ ಫಲವನ್ನು ಶ್ರೀಚಕ್ರದಲ್ಲಿ ಅಧಿದೇವತೆಯಾದ ತ್ರಿಪುರ ಸುಂದರಿ, ಆ ರಾಜರಾಜೇಶ್ವರಿ ಜಗನ್ಮಾತೆ ಆದಿಶಕ್ತಿಯು ಕರುಣಿಸ್ತಾಳೆ. ನೋಡಿ, ಮತ್ತೆ ಶ್ರೀಯಂತ್ರ ನೋಡಿ, ಶ್ರೀಯಂತ್ರ ಬಂದು ನಿಮಗೆ ಲಕ್ಷ್ಮಿ ಆಕರ್ಷಣೆಗೆ ಅಂತ ನಾವು ಕೊಡುವಂಥ ಪದ್ಧತಿ. ಅದು ಶ್ರೀಚಕ್ರವನ್ನು ಸಿದ್ಧಿ ಮಾಡಿದಂಥವರೇ ಆ ರೇಖಿ ಚಿತ್ರವನ್ನು ಬಿಡಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನು ಯಂತ್ರ ಅಂದರೆ ರಕ್ಷೆ ಅಂತ, ಒಂದೇ ನೆಗೆಟಿವ್ ಎನರ್ಜಿಗಳು ನಿಮ್ಮ ಮನೆಯ ಒಳಗೆ ಬರದಾಗಿ ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿಯನ್ನು ಎಳೆದುಕೊಳ್ಳುವ ಸೆಳೆತ ಬರುವ ಹಾಗೆ ಶ್ರೀಯಂತ್ರವನ್ನು ನಾವು ನಿಮಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕೊಡುವಂಥ ಪದ್ಧತಿಗಳಿದೆ. ಇದು ಎರಡರಲ್ಲೂ ಒಂದು ಸ್ವಲ್ಪ ವ್ಯತ್ಯಾಸಗಳಿವೆ. ಇದನ್ನು ತಿಳಿದುಕೊಂಡು ನೀವು ಶ್ರೀಯಂತ್ರವನ್ನು ಇಟ್ಕೊಳ್ಬೇಕಾ ಶ್ರೀಚಕ್ರವನ್ನು ಇಟ್ಕೊಳ್ಬೇಕನ್ನುವ ವಿಚಾರವನ್ನು ಅರಿತು ಆರಾಧನೆಯನ್ನು ಮನೆಯಲ್ಲಿ ಮಾಡಬಹುದು. ಓಕೆ ಗುರುಗಳೇ, ಈ ಮನೆಯಲ್ಲಿ ನಾವು ಯಾವ ಸಮಯದಲ್ಲಿ ಶ್ರೀಚಕ್ರವನ್ನ ಆರಾಧನೆ ಮಾಡಬೇಕು, ಯಾವ ನೈವೇದ್ಯವನ್ನ ಇಡಬೇಕು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಸಿಕೊಡಿ. ನೋಡಿ, ಶ್ರೀಚಕ್ರವನ್ನು ಆರಾಧನೆ ಮಾಡೋ ಪದ್ಧತಿ ಬಂದು 3 ಕಾಲ ಅಂದರೆ ಸಂಧ್ಯಾಕಾಲ, ಪ್ರಾತಃಕಾಲ, ಸಂಧ್ಯಾಕಾಲ ಮತ್ತು ರಾತ್ರಿ ಕಾಲ. ನೀವು ಪ್ರಾತಃಕಾಲದಲ್ಲಿ ಮಾಡುವಂಥ ಪೂಜೆಯಲ್ಲಿ ಸರಸ್ವತಿಯಾಗಿ ಇತ್ತು ಅವಳು ಜ್ಞಾನವನ್ನು ವೃದ್ಧಿ ಮಾಡುವಂಥ ವಿಚಾರಗಳಿದೆ. ಸಂಪತ್ತನ್ನು ಕೊಡ್ತಾಳೆ, ಜ್ಞಾನವನ್ನು ಅಧಿಕವಾಗಿ ಕೊಡ್ತಾಳೆ. ಜ್ಞಾನದ ವಿಚಾರ ಈ ಸಾಧಕರಿಗೆ ಪ್ರಾತಃಕಾಲದ ಪೂಜೆ ಭಾರಿ ವಿಶೇಷವಾಗಿರ್ತದೆ. ಮನೆಯಲ್ಲಿ ಗೃಹಿಣಿಯರಿಗೆ ಸಂಪತ್ತಿನ ವಿಚಾರಕ್ಕೆ ಆರಾಧನೆ ಮಾಡುವಂಥ ವಿಚಾರ. ನೋಡಿ, ಮನೆಯಲ್ಲಿ ಗೃಹಿಣಿಯರು ಪೂಜೆ ಮಾಡಬೇಕಾದ್ರೆ ನಮಗೆ ಧನ ಸಂಪತ್ತು ಬೇಕು ಅಂತ ಬೇಕಾದ ಇಷ್ಟಾರ್ಥಗಳು ಸಿದ್ಧಿ ಆಗಬೇಕು ಅನ್ನೋ ಆಕಾಂಕ್ಷೆ ಗೃಹಿಣಿಯರಲ್ಲಿ ಇರ್ತದೆ. ಅಂಥ ಗೃಹಿಣಿಯರಿಗೆ ಶುಭವಾದ ಕಾಲವೆಂದರೆ ಸಂಧ್ಯಾಕಾಲ. ಈ ಸಂಧ್ಯಾಕಾಲದಲ್ಲಿ ಶ್ರೀಚಕ್ರ ಆರಾಧನೆ ಮಾಡುವುದರಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದಂಥ
ಪುಣ್ಯದ ಫಲ ಬಂದು ಧನ ಸಂಪತ್ತಿನಲ್ಲಿ ಆಗಲಿ ಶತ್ರು ಸಂಹಾರವನ್ನು ಮಾಡ್ತಾಳೆ ಮಹಾಲಕ್ಷ್ಮಿ. ಧನ ಸಂಪತ್ತಿಗೆ ಅಧಿಕವಾಗಿರುವುದರಿಂದ ಧನ ಸಂಪತ್ತನ್ನು ಅಭಿವೃದ್ಧಿ ಮಾಡಿ ಕ್ಷೀಣಿಸದ ಒಂದು ಸಂಪತ್ತನ್ನು ನಿಮಗೆ ಕೊಡುವಲ್ಲಿ ಶ್ರೀಚಕ್ರ ಆರಾಧನೆ ಅತ್ಯುನ್ನತ ಸಾಧನ ಅಂತ ಹೇಳ್ಬೋದು. ಇನ್ನು ಪ್ರಾತಃಕಾಲದ ಸಾಧನೆ ಇದು ನೋಡಿ, ಇದು ದುರ್ಗಾ ಆರಾಧನೆ ಅಂತ ಬರ್ತದೆ. ಅಂದರೆ ಕಾಳಿ ಅವತಾರದಲ್ಲಿ ದುರ್ಗೆಯನ್ನು ನಾವು ಆರಾಧನೆ ಮಾಡೋದು, ಮನೆಯಲ್ಲಿ ಕಾಳಿಯನ್ನು ಆರಾಧನೆ ಮಾಡುವುದಿಲ್ಲ. ಶ್ರೀಚಕ್ರದಲ್ಲಿ 9:30 ನಂತರ ನಾವು ಆರಾಧನೆ ಮಾಡೋದು ದುರ್ಗೆಯನ್ನು ಅಂತೇಳಿ, ಅದು ಮಹಾಕಾಳಿಗೆ ಸೇರ್ತದೆ. ರಾತ್ರಿಯ ಕಾಲ. ಈ ಕಾಲದಲ್ಲಿ ದುಷ್ಟ ಸಂಹಾರವನ್ನು ಅವಳು ಮಾಡ್ತಾಳೆ. ಮನೆಗೆ ಮಾಟ ಮಂತ್ರಗಳ ಪ್ರಯೋಗವಾಗಿದ್ದರೆ ಅದನ್ನು ಹೋಗಲಾಡಿಸ್ತಾಳೆ. ಶತ್ರುಗಳ ಕಾಟವನ್ನು ನಿವಾರಣೆ ಮಾಡ್ತಾಳೆ. ಯಾವುದೇ ವಿಚಾರದ ಗ್ರಹ ದೋಷಗಳಾಗಲಿ, ಆರೋಗ್ಯ ಸಮಸ್ಯೆಗಳಾಗಲಿ, ಎಂಥದೇ ವಿಚಾರಗಳಿರಲಿ, ಅದು ಶ್ರೀಚಕ್ರದ ಪೂಜಾ ವಿಧಾನದಿಂದ ನಿಮಗೆ ಸಿಗುವುದಿಲ್ಲ ಅನ್ನುವ ವಿಚಾರಗಳೇ ಇಲ್ಲ. ಅಂತ ಅತ್ಯುನ್ನತ ಫಲವನ್ನು ಶ್ರೀಚಕ್ರ ಸಾಧನೆ ಮತ್ತು ಪೂಜಾ ಪದ್ಧತಿಗಳು ಕೊಡ್ತವೆ. ಅದನ್ನು ವಿಚಾರಗಳು ಬೇರೆ ಬೇರೆ ಉಂಟು, ಅದನ್ನು ನುರಿತರಲ್ಲಿ ತಿಳಿದುಕೊಂಡು ಮಾಡಿ ನೋಡಿ. ಮತ್ತೆ ಶ್ರೀಚಕ್ರಕ್ಕೆ ಯಾವ ನೈವೇದ್ಯವನ್ನು ಇಡಬೇಕು ಅಂತ ಒಂದು ಪ್ರಶ್ನೆ ಉಂಟು ನಿಮಗೆ. ನೋಡಿ, ತಾಯಿಗೆ ನೈವೇದ್ಯವನ್ನು ನಮಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಇಡಬಹುದು, ಆದರೆ ಅದರಲ್ಲಿ ಒಂದು ಶ್ರೇಷ್ಠವಾದ ವಿಚಾರಗಳಿದೆ ನೋಡಿ. ಶ್ರೀಚಕ್ರದ ಅಧಿದೇವತೆಗೆ ಶ್ರೇಷ್ಠವಾದ ಆಹಾರ ಅಂದರೆ ಕೋಸಂಬರಿ. ಕೋಸಂಬರಿ ಮತ್ತೆ ಪಾನಕವನ್ನಿಟ್ಟರೆ ಅವಳು ಸಂತುಷ್ಟ ಅಂತ. ಇದು ನೀವು ಸಂಧ್ಯಾಕಾಲದಲ್ಲಿ ಮಾಡುವಂಥ ಪೂಜಾ ಪದ್ಧತಿಗೆ ಉಪಯೋಗಿಸ್ಕೊಳ್ಬೋದು. ಪ್ರಾರ್ಥ ಕಾಲದಲ್ಲಿ ಗೂಡನ್ನವನ್ನು ಉಪಯೋಗಿಸ್ಕೊಳ್ಬೇಕು. ಗೂಡನ್ನ ಅಂದರೆ ಬೆಲ್ಲ ಮತ್ತು ತುಪ್ಪದಿಂದ ಮಾಡಿದಂಥ ಅನ್ನ. ಇದು ಪ್ರಾರ್ಥ ಕಾಲದಲ್ಲಿ ಸರಸ್ವತಿಗೆ ಅತ್ಯಂತ ಪ್ರಿಯವಾದದ್ದರಿಂದ ಈ ಗೂಡನ್ನವನ್ನು ಮಾಡಬಹುದು ನೋಡಿ. ರಾತ್ರಿ ಕಾಲದಲ್ಲಿ ನಾವು ಶ್ರೀಚಕ್ರ ಆರಾಧನೆ ಮಾಡಬೇಕಾದ್ರೆ ತಾಂತ್ರಿಕ ಪದ್ಧತಿ ಅದರಲ್ಲಿ ಸ್ವಲ್ಪ ಬರುವುದರಿಂದ ನೋಡಿ, ವಿಶೇಷವಾಗಿ ಬಲಿ ಪದ್ಧತಿ. ತೆಂಗಿನಕಾಯಿ ಮನೆಯಲ್ಲಿ ನಾವು ಬಲಿಯನ್ನು ಕೊಡಬಹುದಾದ್ರೆ ಒಂದು ತೆಂಗಿನಕಾಯಿಯನ್ನು ಕೊಟ್ಟರೆ ಅದು ಬಲಿ ಸಮರ್ಪಣೆ ಅಂತ. ತೆಂಗಿನಕಾಯಿಯಲ್ಲಿ ಒಂದು ಜೀವ ಇದೆ, ಅದು ಜೀವ ಬಲಿ ಕೊಟ್ಟ ಅಂತ ವಿಚಾರಗಳ ತೆಂಗಿನಕಾಯಿಯಲ್ಲಿ ಅದು ತಾಂತ್ರಿಕರಿಗೆ ಗೊತ್ತು, ಅದನ್ನು ಕೊಡ್ಬೋದು. ಇಲ್ಲ ಖಾಲಿ ಬೆಲ್ಲ, ಪಾನಕ, ಎಳನೀರು, ಮೊಸರನ್ನ, ಇಂಥ ಅನೇಕ ಸಾತ್ವಿಕ ವಸ್ತುಗಳನ್ನು ನೀವು ಶ್ರೀಚಕ್ರಕ್ಕಿಟ್ಟು ಆರಾಧನೆ ಮಾಡಬಹುದು. ಫಲವಸ್ತುಗಳು ನಿಮ್ಮ ಮನಸ್ಸಿನಲ್ಲಿ ದೇವಿಗೆ ಯಾವುದು ಸಂತೃಪ್ತಿಯನ್ನು ಕೊಡ್ತದಲ್ಲ, ನಿಮಗೆ ಯಾವುದನ್ನು ಕೊಟ್ಟಾಗ ದೇವಿ ಸಂತೃಪ್ತಳಾಗ್ತಾಳೆ ಎನ್ನುವ ವಿಚಾರ ನಿಮ್ಮ ಮನಸ್ಸಿಗೆ ಬಂದರೆ ಎಂಥ ವಸ್ತುಗಳನ್ನು ನೀವು ಶ್ರೀಚಕ್ರಕ್ಕೆ ನೈವೇದ್ಯವಾಗಿ ಮಾಡಬಹುದು. ಅದರ ವಿಶೇಷವಾದದ್ದನ್ನು ನಾನು ನಿಮಗೆ ತಿಳಿಸಿದೆ. ಯಾವ ಶ್ಲೋಕ ಹೇಳಬೇಕು ಗುರುಗಳೇ ಶ್ರೀಚಕ್ರವನ್ನು ಪೂಜೆ ಮಾಡಬೇಕಾದ್ರೆ, ಆರಾಧನೆ ಮಾಡಬೇಕಾದ್ರೆ? ನೀವು ಶ್ರೀಚಕ್ರವನ್ನು ಆರಾಧನೆ ಮಾಡಬೇಕಾದ್ರೆ ಪ್ರಾತಃ ಕಾಲದಲ್ಲಿ ಸರಸ್ವತಿಯ ಸ್ತೋತ್ರವನ್ನು, ಸಂಧ್ಯಾಕಾಲದಲ್ಲಿ ಮಹಾಲಕ್ಷ್ಮಿಯ ಸ್ತೋತ್ರವನ್ನು, ರಾತ್ರಿ ಕಾಲದಲ್ಲಿ ಕಾಳಿಯ ಸ್ತೋತ್ರವನ್ನು ಪಠನೆ ಮಾಡಬೇಕು. ಇದರಲ್ಲಿ ವಿಶೇಷವಾಗಿ 3 ಹೊತ್ತಿನಲ್ಲೂ ನೀವು ಶ್ರೀಚಕ್ರವನ್ನು ಆರಾಧನೆ ಮಾಡಿದಾಗ ನೋಡಿ, ನಮ್ಮಲ್ಲಿ ನಾವು ಆರಾಧನೆ ಮಾಡಿಕೊಂಡು ಬರುವಾಗ ಕಿಂಚಿತ್ತು ದೋಷ ಬರುವುದು ಸರ್ವೇ ಸಾಮಾನ್ಯ. ಯಾವುದೇ ಆರಾಧನಾ ಪದ್ಧತಿಯನ್ನು ನೀವು ಎಷ್ಟೇ ತಿಳಿದು ನುರಿತರು ಮಾಡಿದರೆ ಅದರಲ್ಲಿ ಒಂದು ಕಿಂಚಿತ್ತು ದೋಷ ಅಂತ ಇರ್ತದೆ. ಈ ಎಲ್ಲ ದೋಷಗಳನ್ನು ಹೋಗಲಾಡಿಸಲಿಕ್ಕೆ ಶ್ರೀಚಕ್ರ ಆರಾಧನೆ ಮಾಡಿದ ಮೇಲೆ ಒಂದು ವಿಶೇಷವಾದ ಒಂದು ಸ್ತೋತ್ರ ಇದೆ. ಇದು ಬಗಳಾಮುಖಿ ಕವಚ ಸ್ತೋತ್ರ ಅಂತೇಳಿ ನೋಡಿ. ಬಗಳಾಮುಖಿ ಕವಚ ಸ್ತೋತ್ರವನ್ನು ನೀವು ಪಠನೆ ಮಾಡಿ ಒಂದು ದರ್ಬೆಯನ್ನು ನೀವು ಶ್ರೀಚಕ್ರಕ್ಕೆ ಇಟ್ಟಾಗ ಎಂಥ ವಿಚಾರದಲ್ಲಿ ನಿಮ್ಮಿಂದ ಶ್ರೀಚಕ್ರಕ್ಕೆ ಪೂಜೆ ಮಾಡಿದಂಥ ದೋಷಗಳಿದ್ದರೂ ಅದನ್ನು ಪೂರ್ಣವಾಗಿ ಅವಳು ನಿವೃತ್ತಿ ಮಾಡಿ ನಿಮಗೆ ಶ್ರೀಚಕ್ರ ಆರಾಧನೆ ಮಾಡಿದಂಥ ಪೂರ್ಣ ಫಲದ ವಿಚಾರವನ್ನು ಅವಳು ನಿಮಗೆ ಮಾಡ್ತಾಳೆ ಅಂತ. ಒಂದು ವಿಶೇಷ ರೀತಿ ಹೇಳ್ತೇನೆ. ಶ್ರೀಚಕ್ರ ನೋಡಿ, ಪಂಚೋಪಚಾರ ವಿಚಾರ ಗೊತ್ತಿಲ್ಲ, ಷೋಡಶೋಪಚಾರ ವಿಚಾರ ನನಗೆ ಗೊತ್ತಿಲ್ಲ, ಶ್ರೀಚಕ್ರ ಆರಾಧನೆ ಮಾಡಲಿಕ್ಕೆ ಗೊತ್ತಿಲ್ಲ ಅನ್ನುವರು ನುರಿತರಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಂಡು ಬಂದು ರಕ್ಷೆಗೆ ಅಂತ ಪಡೆದುಕೊಂಡು ಬಂದಿರಬೇಕು. ಸಂಕಲ್ಪದಲ್ಲಿ ರಕ್ಷೆಯಾಗಿ ಇರಬೇಕು. ಅದರ ಮುಂದೆ ನೀವು ಕಾಳಿ ಖಡ್ಗಮಾಲ ಸ್ತೋತ್ರವನ್ನು ಪಠನೆ ಮಾಡಿದರೆ ಇದು ನೀವು ಶ್ರೀಚಕ್ರ ಪೂಜಾ ಮಾಡಿದ ಪುಣ್ಯದ ಫಲವನ್ನೇ ನಿಮಗೆ ಕೊಡುತ್ತದೆ ಅಂತೇಳಿ ಧರ್ಮಶಾಸ್ತ್ರ ಗ್ರಂಥಗಳು ಹೇಳ್ತವೆ. ಇದರಿಂದ ನೀವು ಖಡ್ಗಮಾಲ ಸ್ತೋತ್ರವನ್ನು ಪಠನೆ ಮಾಡ್ಬೋದು, ಬಗಳಾಮುಖಿ ಸ್ತೋತ್ರವನ್ನು ಪಠನೆ ಮಾಡಬಹುದು. ಮತ್ತೆ ನೋಡಿ, ಶ್ರೀಚಕ್ರದ ಎದುರಿಗೆ ನೀವು ದಶಮಹಾವಿದ್ಯೆಯಲ್ಲಿರುವಂಥ ಮಹಾಕಾಳಿ, ತಾರೆ, ಷೋಡಶಿ ಇಂಥ ಶಕ್ತಿ ದೇವತೆಗಳ ಯಾವ ಸ್ತೋತ್ರವನ್ನು ಬೇಕಾದರೂ ನೀವು ಪಠನೆ ಮಾಡ್ಬೋದು. ಯಾವ ಉದ್ದೇಶಕ್ಕಾಗಿ ನೀವು ಪಠನೆ ಮಾಡಬೇಕು ಅಂತ ಅದರಲ್ಲಿ ವಿಚಾರಗಳಿವೆ. ಸಂಪತ್ತಿಗಾಗಿ ಲಕ್ಷ್ಮಿಯನ್ನು, ವಿದ್ಯೆಗಾಗಿ ಸರಸ್ವತಿಯನ್ನು, ಶತ್ರು ಸಂಹಾರಕ್ಕಾಗಿ ನಾವು ಕಾಳಿಯನ್ನು ಆರಾಧನೆ ಮಾಡಬೇಕಾದ್ರೆ ನಿಮ್ಮ ವಿಚಾರಗಳು ಯಾವ ವಿಚಾರಕ್ಕಿರ್ತದೆ ಅಂತಹ ಸ್ತೋತ್ರವನ್ನು ನೀವು ಪಠನೆ ಮಾಡಿದಾಗ ಶ್ರೀಚಕ್ರವು ನಿಮಗೆ ಒಂದು ಅತ್ಯದ್ಭುತ ಒಂದು ತಾಯಿಯ ಸೇವೆ ಮಾಡಲಿಕ್ಕೆ ಸಿಗುವಂಥ ಪುಣ್ಯದ ಒಂದು ಚಕ್ರ ಅಂತ ನಾನು ಹೇಳಬಲ್ಲೆ. ನೋಡಿ, ಶ್ರೀಚಕ್ರವನ್ನು ಯಂತ್ರಗಳಲ್ಲೇ ಮಹಾಯಂತ್ರ, ರಾಜಯಂತ್ರ ಅಂತಾನು ಕರೀತಾರೆ. ಹೌದು, ಶ್ರೀಚಕ್ರದಲ್ಲಿ ಯಾವ ಯಂತ್ರಗಳು ಇಲ್ಲ ಅಂತ ಇಲ್ಲ.
ನೀವು ಯಾವುದೇ ಯಂತ್ರ ಪೂಜೆಯನ್ನು ಶ್ರೀಚಕ್ರದ ಮುಂದೆ ಮಾಡಬಹುದು. ಎಲ್ಲ ಯಂತ್ರಗಳ ಪೂಜೆಯು ಶ್ರೀಚಕ್ರಕ್ಕೆ ಸಲ್ಲಿದರೆ ಅದು ಆಯಾಯ ಯಂತ್ರಕ್ಕೆ ಸಲ್ಲುತ್ತದೆ ಅನ್ನೋದು ಶ್ರೀಚಕ್ರಕ್ಕೆ ಒಂದು ವಿಶೇಷ ಒಂದು ವಿಚಾರ. ಈಗ ಅರ್ಚನೆ ವಿಚಾರಕ್ಕೆ ಬಂದರೆ ಗುರುಗಳೇ, ಯಾವುದರಿಂದ ಅರ್ಚನೆ ಮಾಡಿದರೆ ನಮಗೆ ಯಾವ ಫಲ ಸಿಗುತ್ತೆ? ನೋಡಿ, ಶ್ರೀಚಕ್ರದಲ್ಲಿ ಯಾವ ಅರ್ಚನೆಗಳನ್ನು ಶ್ರೀಚಕ್ರ ಮಾಡಬಹುದು ಅಂತ ಹೇಳೋದು ನಿಮ್ಮ ಪ್ರಶ್ನೆ. ನೋಡಿ, ಶ್ರೀಚಕ್ರಕ್ಕೆ ತುಂಬ ಅರ್ಚನೆಗಳನ್ನು ಮಾಡ್ಬೋದು, ಅದನ್ನು ಈಗ ಎಲ್ಲ ಹೇಳುವುದಿಲ್ಲ, ವಿಶೇಷವಾದ ವಿಚಾರಗಳನ್ನು ಹೇಳ್ತೇನೆ ನಾನು ನಿಮಗೆ. ನೋಡಿ, ಶ್ರೀಚಕ್ರಕ್ಕೆ ನೀವು ಶತ್ರುನಾಶ ಆಗಬೇಕಾದ್ರೆ ಷೋಡಶೋಪಚಾರ ಪೂಜೆಯಲ್ಲಿ ಶ್ರೀಚಕ್ರದಲ್ಲಿ ಅರ್ಚನಾ ವಿಧಾನ ಬರ್ತದೆ, ಅಲ್ಲಿ ಮಾಡಿ. ಶತ್ರುನಾಶಕ್ಕೆ ಬೇಕಾದಾಗ ನೀವು ಕುಂಕುಮಾರ್ಚನೆಯನ್ನು ದೇವಿಗೆ 108 ಶ್ರೀಚಕ್ರ ಮಂತ್ರಗಳು, ಇಲ್ಲವೇ ನಿಮ್ಮ ಸಿದ್ಧಿ ಮಂತ್ರಗಳು, ಇಲ್ಲವೇ ನಿಮ್ಮ ಆರಾಧನಾ ಶಕ್ತಿಯ ಮಂತ್ರಗಳಿದ್ದರೆ ಅದನ್ನು ಪಠನೆ ಮಾಡಿಕೊಂಡು ಕುಂಕುಮಾರ್ಚನೆ ಮಾಡಿದಾಗ ಶತ್ರುನಾಶ ಆಗ್ತದೆ. ಸಂಪತ್ತಿಗಾಗಿ ಲಕ್ಷ್ಮೀ ಮಂತ್ರಗಳನ್ನು ಪಠನೆ ಮಾಡಿಕೊಂಡು ಅರಶಿನದ ಅರ್ಚನೆ, ಹರಿದ್ರ ಅರ್ಚನೆ ಅಂತೇಳಿ ಹರಿದ್ರ ಅರ್ಚನೆ ಮಾಡಿದಾಗ ಸಂಪತ್ತು ಪ್ರಾಪ್ತಿ ಆಗ್ತದೆ. ಇನ್ನು ಭಸ್ಮಾರ್ಚನೆಯಿಂದ ಪಾಪ ವಿಮೋಚನೆ ಆಗ್ತದೆ. ಅಲ್ಲಿ ನೀವು ದುರ್ಗೆಯ ಸ್ಮರಣೆ ಮಾಡಬೇಕು. ದುರ್ಗೆಯನ್ನು ಸ್ಮರಣೆ ಮಾಡಿದಾಗ ಪಾಪನಾಶ ಮಾಡಿ ಮೋಕ್ಷವನ್ನು ಪ್ರದಾನ ಮಾಡುವ ದೇವತೆ ದುರ್ಗೆ. ನಂತರ ಶ್ರೀಚಕ್ರಕ್ಕೆ ವಿಶೇಷವಾದ ಅರ್ಚನೆ ಇನ್ನೊಂದು ಹೂವಿನ ಅರ್ಚನೆ. ಹೂವಿನಲ್ಲೂ ಘಮಘಮಿಸುವ ಸುಗಂಧ ಪರಿಮಳ ಪುಷ್ಪಗಳ ಅರ್ಚನೆ. ಈ ಅರ್ಚನೆಯಿಂದ ಏನು ಲಾಭ ಅಂತ ಹೇಳಿದರೆ ತಾಯಿಗೆ ನಿಮ್ಮಲ್ಲಿ ಆಕರ್ಷಣೆ ಆಗ್ತದೆ. ಈ ಪುಷ್ಪಾರ್ಚನೆಯನ್ನು ತಾಯಿಗೆ ನೀವು ಮಾಡಿದಾಗ ಅವಳು ನಿಮ್ಮಲ್ಲಿ ಆಕರ್ಷಣೆಯಾಗಿ ನೀವು ಬೇಡಿದ್ದನ್ನೆಲ್ಲ ಕೊಡುವಂಥ ಸರ್ವಶಕ್ತಿ ಆಗ್ತಾಳೆ. ಇದು ಅರ್ಚನಾ ವಿಚಾರದಲ್ಲಿರುವ ಒಂದು ಮಹತ್ವಗಳು. ಇನ್ನು ಸಾಕಷ್ಟು ವಸ್ತುಗಳಲ್ಲಿ ಅರ್ಚನೆ ಮಾಡಿದರೆ ಆಯಾಯ ಫಲಗಳಿವೆ. ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಮತ್ತೊಂದು ವಿಡಿಯೋದಲ್ಲಿ ತಿಳಿಸುವ. ಓಕೆ. ಹೊರಗಡೆ ಅಂಗಡಿನಲ್ಲಿ ನಾವು ಈ ಶ್ರೀಚಕ್ರದ್ದು ತಾಮ್ರ, ಹಿತ್ತಾಳೆ, ಬೆಳ್ಳಿ, ಪಚ್ಚೆ ಮತ್ತು ಗಾಜಿನಲ್ಲೂ ಕೂಡ ಮಾಡಿರೋದು, ಸ್ಫಟಿಕ ಈ ಥರದನ್ನೆಲ್ಲ ಮಾಡಿರೋದು ನೋಡಿರ್ತೀವಿ. ಅದರಲ್ಲೂ ಸ್ಪೆಷಲ್ ಆಗಿ ಆನೆ ಮೇಲೆ ಶ್ರೀ ಮೇರು ಯಂತ್ರನ ಕೂಡ ಸ್ಥಾಪನೆ ಮಾಡಿರ್ತಾರೆ. ಯಾವ ರೀತಿಯ ಶ್ರೀಚಕ್ರ ಅಂದರೆ ಈ ಮೇರು ಯಂತ್ರನ ನಾವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಶ್ರೇಷ್ಠ, ಒಳ್ಳೆಯದು? ನೋಡಿ, ಲೋಹದ ಬಗ್ಗೆ ಮಾತಾಡ್ತೀವಿ. ಶ್ರೀಚಕ್ರವನ್ನು ಯಾವ ಲೋಹದಿಂದ ಮಾಡ್ಬೋದು ಅನ್ನೋದು ನಿಮ್ಮ ಅನುಕೂಲಕ್ಕೆ ತಕ್ಕಂಥ ವಿಚಾರಗಳು. ಯಾಕೆಂತ ನೋಡಿ, ಶ್ರೀಚಕ್ರವನ್ನು ಬಂಗಾರದಲ್ಲೂ ಮಾಡ್ಬೋದು, ಬೆಳ್ಳಿಯಲ್ಲಿ ಮಾಡ್ಬೋದು ಅಲ್ವಾ. ಆಯಾಯ ಲೋಹಗಳು ಆಯಾಯ ವಿಚಾರಗಳನ್ನು ಪ್ರತಿಪಾದಿಸ್ತವೆ. ನೋಡಿ, ಚಿನ್ನದಲ್ಲಿ ಮಾಡಿದಂಥ ಶ್ರೀಚಕ್ರ ಪೂರ್ಣ ಲಕ್ಷ್ಮೀ ತತ್ವವನ್ನು ಪ್ರತಿಪಾದಿಸ, ಅದು ಪೂರ್ಣ ಧನ ಸಂಪತ್ತಿಗೆ ನಿಮ್ಮ ಧನವನ್ನು ಆಕರ್ಷಣೆ ಮಾಡುವ ವಿಚಾರ ಬರ್ತದೆ. ಮತ್ತು ಚಿನ್ನದಲ್ಲಿ ಮಾಡಿದಂಥ ಶ್ರೀಚಕ್ರವನ್ನು ಸರಿಯಾದ ಮಾರ್ಗದರ್ಶನವಿಲ್ಲದೆ ಮಾಡಬೇಡಿ. ಹಣಕಾಸು ಉಂಟು ಅಂತೇಳಿ ಶ್ರೀಚಕ್ರವನ್ನು ಚಿನ್ನದಲ್ಲಿ ಮಾಡಿ ನಾನು ಆರಾಧನೆ ಮಾಡಿದೆ ಅದು ಒಂದು ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಚಿನ್ನದಲ್ಲಿ ಆರಾಧನೆ ಮಾಡುವಂಥ ಶ್ರೀಚಕ್ರಕ್ಕೆ ಬೇರೆದೇ ಆದಂಥ ಪದ್ಧತಿ ಇದೆ. ಇನ್ನು ಬೆಳ್ಳಿಯಲ್ಲಿ ಮಾಡಬಹುದು, ಯಾರು ಮಾಡಬಹುದು, ಬೆಳ್ಳಿಯಲ್ಲಿ ಆರಾಧನೆ ಮಾಡಬಹುದು, ಸ್ಫಟಿಕದಲ್ಲೂ ಮಾಡ್ಬೋದು. ನೋಡಿ, ಸ್ಫಟಿಕದಲ್ಲಿ ಇರುವಂಥ ಶ್ರೀಚಕ್ರ ಆಕರ್ಷಣಾ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಅಂದರೆ ನಿಮ್ಮ ಹೊರಗಿನಿರುವ ಸಕಾರಾತ್ಮಕ ಶಕ್ತಿಯನ್ನು ಅದು ಬೇಗ ಎಳೆದುಕೊಳ್ತದೆ. ನೋಡಿ, ಶ್ರೀಚಕ್ರದಲ್ಲಿ ಯಾವುದು ಅತ್ಯುತ್ತಮ ಅಂತ ನೀವು ಕೇಳಿದರೆ ಲೋಹದಲ್ಲಿ ಮಾಡಿದಂಥ ಬಂಗಾರದ ವರ್ಣದ ಶ್ರೀಚಕ್ರ ಯಂತ್ರಗಳೇ ಸರ್ವಶ್ರೇಷ್ಠ. ಇನ್ನು ನೀವು ಆಮೆಯ ಮೇಲೆ ಕೂರಿಸಿದ ಶ್ರೀಚಕ್ರದ ಬಗ್ಗೆ ಮಾತಾಡಿ. ನೋಡಿ, ಆಮೆಯ ಮೇಲೆ ಶ್ರೀಚಕ್ರವನ್ನು ಕೂರಿಸಿರುವುದು ಏನು ಅಂತ ಹೇಳಿದರೆ, ಆಮೆ ಬಂದು ಕೂರ್ಮ ಅಂತೇಳಿ, ಕೂರ್ಮ ಅಂದರೆ ಕೂರ್ಮ ಯಂತ್ರ ಅಂತ ಹೇಳ್ತೇವೆ ನಾವು, ಕೂರ್ಮಾಸನ ಅಂತೇಳಿ. ಆ ಯಂತ್ರದ ಮೇಲೆ ಇನ್ನೊಂದು ಯಂತ್ರಕ್ಕೆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದಂಥ ಒಂದು ವಿಚಾರಗಳು. ಅದು ಬೇಕು ಅಂತ ಇಲ್ಲ, ಶ್ರೀಚಕ್ರನೇ ಒಂದು ಯಂತ್ರ, ಅದರ ನಂತರ ಮಹಾಯಂತ್ರ ಇಲ್ಲ. ಕೆಲವೊಂದು ಕಡೆ ಅಂಥದ್ದನ್ನು ಮಾಡಿಟ್ಟಿದ್ದಾರೆ, ನಿಮಗೆ ಬೇಕಿದ್ರೆ ಅದನ್ನು ಮಾಡ್ಬೋದು. ಆದರೆ ವಿಚಾರ ಆಮೆಯ ಮೇಲೆ ಕೂರಿಸಬೇಕು ಅಂತಿಲ್ಲ. ಶ್ರೀಚಕ್ರವನ್ನು ಎಲ್ಲಿಟ್ಟರು ಅಲ್ಲಿ ಎಲ್ಲ ಯಂತ್ರಗಳು ಸ್ಥಾಪಿತವಾಗಿದೆ ಅಂತ ಅರ್ಥ. ಓಕೆ. ಅತ್ಯುನ್ನತವಾಗಿ ನೀವು ಲೋಹದ ಬಣ್ಣದಲ್ಲಿರುವುದನ್ನೇ ಆರಾಧಿಸಿ, ಅದು ಸರ್ವಶ್ರೇಷ್ಠ. ಆದರೆ ಅದರಲ್ಲಿ ಸೂಕ್ಷ್ಮತೆಗಳಿವೆ, ನವ ಆವರಣಗಳು, ಹೊರಗಿನ ಭೂಪುರಗಳು ಮತ್ತು ಅದರಲ್ಲಿರುವ ಬಿಂದು, ಇಷ್ಟೂ ವಿಚಾರಗಳು ಸೂಕ್ಷ್ಮತೆಯನ್ನು ನೋಡಿ ಆ ಶ್ರೀಚಕ್ರವನ್ನು ಕೊಂಡೋಗಿ, ಅಲ್ಲ ನಿಮಗೆ ಯಾರಾದರೂ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ಎಲ್ಲ ವಿಚಾರಣೆ ನೋಡಿ. ಯಾಕಂದರೆ ಇದು ಯಾವುದೂ ಸರಿ ಇಲ್ಲದಿದ್ದರೆ, ಒಂದರಲ್ಲೂ ಲೋಪದೋಷವಿದ್ದರೆ ನೀವು ಆರಾಧನೆ ಮಾಡಿದ ವಿಚಾರಗಳೆಲ್ಲವೂ ನಿಮಗೆ ತಿರುಗುಬಾಣವಾಗಿ ದುಷ್ಟ ಶಕ್ತಿಯಾಗಿ ನಿಲ್ತದೆ. ಅದಕ್ಕಾಗಿ ಶ್ರೀಚಕ್ರವನ್ನು ಆರಾಧನೆ ಮಾಡುವಾಗ ಶ್ರೀಚಕ್ರವನ್ನು ಎಷ್ಟು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಲಿಕ್ಕೆ ಆಗ್ತದೋ ಅಷ್ಟು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು. ಮತ್ತು ಶ್ರೀಚಕ್ರದ ಆರಾಧಕರು ಸತ್ಯವಾದರಾಗಿರಬೇಕು.
ಅಂಥವ್ರ ಹತ್ರ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಂತಹ ಶ್ರೀಚಕ್ರವನ್ನು ಆರಾಧನೆ ಮಾಡುವ ಪದ್ಧತಿಯನ್ನು ಕೇಳಿಕೊಂಡು ಆರಾಧನೆ ಮಾಡಿ. ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ನೋಡಿ ಈಗ ನಮ್ಮಲ್ಲೆಲ್ಲ ಒಂದು ವಿಚಾರವಿದೆ, ನಮಗೆ ಯಾವಾಗ ಬೇಕನ್ನಿಸ್ತದೋ ಅದನ್ನು ನಾವು ಆಗ ಮಾಡ್ತೇವೆ, ಮತ್ತೆ ಸ್ವಲ್ಪ ದಿವಸ ಹೋದಾಗ ಬೇಸರ ಆಗ್ತದೆ, ಆಗ ನಾವು ನಿಲ್ಲಿಸ್ತೇವೆ. ನೋಡಿ, ಶ್ರೀಚಕ್ರದ ವಿಧಾನದಲ್ಲಿ ಅದನ್ನು ಮಾಡುವಂತಿಲ್ಲ. ಒಮ್ಮೆ ನೀವು ಶ್ರೀಚಕ್ರವನ್ನು ಮನೆಗೆ ಕೊಂಡೋಗಿಟ್ಟರೆ ಅಲ್ಲಿ ಸಾಕ್ಷಾತ್ ಆದಿಶಕ್ತಿಯ ನೆಲೆ ಆದಾಗೆ. ನೀವು ಮತ್ತೆ ಆ ಶ್ರೀಚಕ್ರವನ್ನು ಮನೆಯಿಂದ ಹೊರಗೆ ತೆಗೆದರೆ ಆ ಆದಿಶಕ್ತಿಯ ಹೊರಗೆ ಹೋದಾಗೆ, ಅಲ್ಲಿ ಮತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ಶಕ್ತಿಗಳು ಇರುವುದಿಲ್ಲ. ಅದಕ್ಕಾಗಿ ಶ್ರೀಚಕ್ರ ಆರಾಧನೆ ಮಾಡುವಾಗ ಮುಂಜಾಗ್ರತೆ ಮತ್ತು ಜಾಗ್ರತೆ ಅತಿ ಮುಖ್ಯ. ಆದರೆ ಭಯವೇ ಪಡುವಂಥ ವಿಚಾರಗಳಿಲ್ಲ. ಅವಳನ್ನು ಪ್ರೀತಿಯಿಂದ ಶ್ರದ್ಧಾ ಭಕ್ತಿಯಿಂದ ನೀವು ಆರಾಧನೆ ಮಾಡಿದಾದರೆ ಅವಳು ಎಲ್ಲವನ್ನೂ ಕೊಡುವಂಥ ಕರುಣಾಮಯಿ ಕಾಮಧೇನು. ಗುರುಗಳೇ, ಶ್ರೀಚಕ್ರದ ಆರಾಧನೆ ಪೂಜೆಯಿಂದ ಇಷ್ಟೆಲ್ಲ ಫಲ ಸಿಗುತ್ತೆ ಅಂತ ನೀವು ಹೇಳಿದ್ರಿ. ಆದರೆ ಈಗ ನಮ್ಮ ಒಂದು ಆಹಾರ ಪದ್ಧತಿ ಇರುತ್ತೆ, ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಂತಲ್ಲ. ಈಗ ಮನೆಯಲ್ಲಿ ಮಾಂಸಾಹಾರ ಮಾಡುವಂಥವರು ಕೂಡ ಈ ಶ್ರೀಚಕ್ರವನ್ನು ಇಟ್ಕೊಂಡು ಪೂಜೆ ಮಾಡಬಹುದಾ? ನೋಡಿ, ಆಹಾರ ಪದ್ಧತಿಗಳು ನಮ್ಮ ಊರಿನ ಸಂಪ್ರದಾಯ, ನಮ್ಮ ಕುಲ ಪದ್ಧತಿಯ ವಿಚಾರಗಳು. ತಾಯಿಗೆ ಎಲ್ಲರೂ ಮಕ್ಕಳೇ. ಆಹಾರ ಪದ್ಧತಿ ಯಾವುದೇ ವಿಚಾರದಲ್ಲಿ ದೇವತಾರಾಧನೆಗೆ ಅಡ್ಡಿಪಡಿಸಿಲ್ಲ. ಆದರೆ ದೇವತಾರಾಧನೆ ಮಾಡುವಾಗ ಆಹಾರ ಪದ್ಧತಿಯ ವಿಚಾರ ನೋಡುವುದುಂಟು. ನೋಡಿ, ನಾನು ಮೊದಲೇ ಹೇಳಿದೆ, ಶ್ರೀಚಕ್ರವನ್ನು ನೀವು ಮನೆಗೆ ಕೊಂಡೋದಾಗ ಅದಕ್ಕೆ 40 ಪ್ರಾಣ ಪ್ರತಿಷ್ಠೆಯಾದ ನಂತರ ನಿಮ್ಮ ಕೈಯಿಂದ 48 ದಿನದ ಪೂರ್ಣ ಸೇವೆಯೊಂದು ಆಗುತ್ತಿದೆ. ಅದು ಆದರೆ ಮಾತ್ರ ನೀವು ಶ್ರೀಚಕ್ರಕ್ಕೆ ಆರಾಧನೆ ಮಾಡಲಿಕ್ಕೆ ಯೋಗ್ಯರು. ಅಂತಹ ಸಮಯದಲ್ಲಿ ನೀವು ಆಹಾರದಲ್ಲಿ ಕಟ್ಟುನಿಟ್ಟಿನ ಬದ್ಧತೆಯನ್ನು ಇಟ್ಕೊಂಡು ಆ ಸಮಯದಲ್ಲಿ ಮಾಂಸಾಹಾರವನ್ನು ಸೇವನೆ ಮಾಡದೆ ಶಾಕಾಹಾರದಲ್ಲಿದ್ದು 48 ದಿವಸ ನೀವು ಶ್ರೀಚಕ್ರವನ್ನು ಪರಿಪೂರ್ಣ ಆರಾಧಿಸಿ, ತದನಂತರ ನಿಮಗೆ ಮಾಂಸಾಹಾರ ತಿನ್ನಬೇಕು ಅನ್ನುವ ವಿಚಾರ ಇದ್ದರೆ ನೀವು ಒಂದು ದಿನ ಮಂಗಳವಾರ ನಿಮಗೆ ಯಾವ ವಿಚಾರ ಬೇಕು ಅಂತ ಮೊದಲು, ಶತ್ರು ಸಂಹಾರ ಬೇಕಾ, ಇಲ್ಲ ನಿಮಗೆ ಸಂಪತ್ತು ಬೇಕಾ, ಅಭಿಷ್ಟ ಸಿದ್ಧಿ ಬೇಕಾ ಅನ್ನುವ ವಿಚಾರಕ್ಕೆ ಒಂದೊಂದು ದಿನ ಪ್ರತಿಪಾದಿಸ್ತದೆ. ಶುಕ್ರವಾರ ಮತ್ತು ಮಂಗಳವಾರ ದೇವತೆಯನ್ನು ಆರಾಧನೆ ಮಾಡುವ ಪದ್ಧತಿ ನಮ್ಮಲ್ಲಿ ಸನಾತನ ಶಾಕ್ತ ಸಂಪ್ರದಾಯದಲ್ಲಿ. ಮಂಗಳವಾರ ಆರಾಧನೆ ಮಾಡಿದಾಗ ಶತ್ರುಗಳ ಸಂಹಾರ, ದುಷ್ಟ ಶಕ್ತಿಗಳ ನಿವೃತ್ತಿ, ನಿಮಗೊಂದು ರಕ್ಷಣೆಯ ವಿಚಾರಕ್ಕೆ ದುರ್ಗೆಯಾಗಿ ನಿಲ್ತಾಳೆ. ಶುಕ್ರವಾರದ ದಿವಸ ಸಾತ್ವಿಕವಾಗಿ ಅವಳು ಮಹಾಲಕ್ಷ್ಮಿ ರೂಪದಲ್ಲಿರ್ತಾಳೆ. ನೀವು ಒಂದು ದಿವಸವನ್ನು ಅದರಲ್ಲಿ ನಿಗದಿಪಡಿಸಿ ನಮಗೆ ಶುಕ್ರವಾರ ಮಾತ್ರ ಶ್ರೀಚಕ್ರ ಆರಾಧನೆ ಮಾಡುವುದು ಅಂದರೆ ನೀವು ಗುರುವಾರದ ದಿವಸ ಮಾಂಸಾಹಾರವನ್ನು ಬಿಟ್ಟು ಶುಕ್ರವಾರ ದಿವಸ ತಾಯಿಯ ಪೂಜೆ ಮಾಡಿದ ನಂತರ ಮತ್ತೆ ಸೇವಿಸಿ ಮತ್ತೆ ಅದೇ ನಿಯಮವನ್ನು ಪಾಲಿಸಿಕೊಂಡು ಬರ್ಬೋದು. ಹಾಗೆ ಪಾಲಿಸಿಕೊಂಡು ಶ್ರೀಚಕ್ರವನ್ನು ನೀವು ಆರಾಧನೆ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಮಾಂಸಾಹಾರ ತಿಂತಿದ್ದರೆ ಶ್ರೀಚಕ್ರವನ್ನು ಮನೆಯ ಒಳಗೆ ಕೊಂಡೋಗಬಾರ್ದು, ಮನೆಯಲ್ಲಿ ಇಡಬಾರ್ದು, ಇಂಥ ವಿಚಾರಗಳು ಯಾವುದಿಲ್ಲ. ದೇವರು ಎಲ್ಲರಿಗೂ ಒಂದೇ. ದೇವತೆಗಳು ಒಂದು ರೂಪದಲ್ಲಿ ಮಾಂಸಾಹಾರವನ್ನು ತಿಂದಿದ್ದಾರೆ, ಒಂದು ರೂಪದಲ್ಲಿ ತಿನ್ನಲಿಲ್ಲ. ಹಾಗೆ ನಾವು ಇರಬೇಕು. ಅವರನ್ನು ಆರಾಧನೆ ಮಾಡುವಾಗ ಒಂದು ಪದ್ಧತಿಯಲ್ಲಿ ತಿನ್ನಬಾರ್ದು, ಆರಾಧನೆ ಮಾಡಿ ನಂತರ ಒಂದು ಪದ್ಧತಿಯಲ್ಲಿ ಹೋಗಿ ತಿನ್ಬೋದು. ಅವಳು ಆಹಾರ ಪದ್ಧತಿಯನ್ನು ತಿನ್ನುವಾಗ ನಿಮ್ಮ ದೇಹದ ವಿಚಾರದಿಂದ ಯಾವುದೇ ಪೂಜಾ ಪದ್ಧತಿಗಳು ನೋಡಿ, ಯಾವುದೇ ಪೂಜಾ ಪದ್ಧತಿಗಳು ದೇಹದ ವಿಚಾರದಿಂದ ಬರುವುದಿಲ್ಲ. ದೇಹವೆನ್ನುವುದು ನಿಮ್ಮ ಆತ್ಮಕ್ಕೆ ಒಂದು ಕವಚ. ನೀವು ಪೂಜೆ ಮಾಡಿ ಅವಳನ್ನು ಉಳಿಸಿಕೊಳ್ಳಬೇಕಾದ ಆತ್ಮದಿಂದ. ಆತ್ಮದಲ್ಲಿ ಸತ್ಯ ಭಕ್ತಿ ಅಂತ ಎನ್ನುವುದು ವಿಚಾರ ಇದ್ದು ಅವಳಲ್ಲಿ ಶ್ರದ್ಧೆ ಅನ್ನೋದಿದ್ದರೆ ನೀವು ಅವಳನ್ನು ಮಾಂಸಾಹಾರ ತಿಂದವರು ಆರಾಧನೆ ಮಾಡ್ಬೋದು. ಇಲ್ಲದಿದ್ದರೆ ಮಾಂಸಾಹಾರ ತಿಂದವರಿಗೆ ದೇವರೇ ಇಲ್ಲ ಅಲ್ವಾ? ಮಾಂಸಾಹಾರ ತಿನ್ನುವವರು ದೇವತೆಗಳನ್ನು ಆರಾಧನೆ ಮಾಡ್ಬೋದು. ಆದರೆ ಕೆಲವೊಂದು ಶುಕ್ರವಾರದ ವಿಚಾರಗಳನ್ನು ಮಾತ್ರ ಅವರು ನಿಯಮಬದ್ಧವಾಗಿ ಪಾಲಿಸಬೇಕು. ಯಾಕಂದರೆ ಅವಳು ಲಕ್ಷ್ಮೀ ತತ್ವದಲ್ಲಿರ್ತಾಳೆ. ಯಾವ ತತ್ವದಲ್ಲಿರ್ತಾಳೆ ನೋಡಿ, ನಾವು ಒಂದು ಹೆಣ್ಣನ್ನು ಯಾವ ತತ್ವದಲ್ಲಿರ್ತೇವೆ, ತಂಗಿಯಾಗಿ, ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ಯಾವ ತತ್ವಗಳನ್ನು ಹೇಗೆ ಅವಳನ್ನು ಪ್ರೀತಿಸ್ತೇವೆ, ಹೇಗೆ ನಾವು ಅವಳನ್ನು ನೋಡ್ತೇವೋ ಅದೇ ಥರ ತಾಯಿ ದೇವತೆಗಳಿಗೊಂದು ಒಂದೊಂದು ವಾರದಲ್ಲಿ ಅವರದಾದ ಪದ್ಧತಿಗಳಿವೆ. ಲಕ್ಷ್ಮಿಗೆ ಸಾತ್ವಿಕ ಆಹಾರ, ಸರಸ್ವತಿಗೆ ಸಾತ್ವಿಕ ಆಹಾರ, ದುರ್ಗೆಗೆ ಮಾಂಸಾಹಾರ ಪದ್ಧತಿ ಆಗ್ತದೆ. ಅಂದರೆ ಕಾಳಿ, ದುರ್ಗೆಯನ್ನು 3 ರೂಪದಲ್ಲೂ ದುರ್ಗೆನೇ ಹೇಳುವುದು. ಆದರೆ ಕಾಳಿಯನ್ನು ಕಾಳಿ ಅಂತ ಆರಾಧನೆ ಮಾಡುವುದಿಲ್ಲ, ದುರ್ಗೆ ಅಂತ ಆರಾಧನೆ ಮಾಡುವ ಅವಳಿಗೆ ಮಾಂಸಾಹಾರ ಆಗ್ತದೆ. ಆ ದುರ್ಗೆಯನ್ನು ಆರಾಧನೆ ಮಾಡುವವರು ಮಾಂಸಾಹಾರವನ್ನು ತಿನ್ನಬಹುದು. ಆರಾಧನೆ ಭಕ್ತಿಯಿಂದ ಇರಲಿ, ಆಹಾರದಿಂದ ಅಲ್ಲ. ಆದರೆ ಶ್ರೀಚಕ್ರವನ್ನು ಮಾಂಸಾಹಾರದಿಂದ ಅಪವಿತ್ರಗೊಳಿಸಬೇಡಿ. ಶ್ರೀಚಕ್ರವನ್ನು ಯಾವುದೇ ವಿಚಾರಕ್ಕೆ ನಾವು ಅಪವಿತ್ರಗೊಳಿಸಬಾರದು, ಅದರಿಂದ ನಮಗೆ ಏಟು ಬೀಳ್ತದೆ. ಆದಷ್ಟು ನಾವು ನಮ್ಮ ದೇವರ ಕೋಣೆಯನ್ನು ಶುದ್ಧತೆಯಿಂದ ಇಟ್ಟು ಅಲ್ಲಿ ಶುದ್ಧತೆಯನ್ನು ಕಾಪಾಡಿ ನಾವು ದೇವರ ಕೋಣೆಯ ಒಳಗೆ ಹೋಗುವಾಗ ಶುದ್ಧತೆಯಲ್ಲಿದ್ದರೆ ಸಾಕು. ಆತ್ಮಶುದ್ಧಿ ದೇವತಾ ಸಿದ್ಧಿ ಅಂತ. ತುಂಬ ಧನ್ಯವಾದ ಗುರುಗಳೇ. ಶ್ರೀಚಕ್ರವನ್ನು ಹೇಗೆ ಪೂಜೆ ಮಾಡಬೇಕು ಮತ್ತು ಮನೆಯಲ್ಲಿ ಹೇಗೆ ಪೂಜೆ ಮಾಡೋದ್ರಿಂದ ನಮಗೆ ಯಾವ ಫಲಗಳು ಸಿಗುತ್ತೆ, ಈ ಎಲ್ಲ ಮಾಹಿತಿಗಳನ್ನು ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ಕನ್ನಡ ಮಾಧ್ಯಮದ ಪರವಾಗಿ ಅನಂತಪೂರ್ವ ಧನ್ಯವಾದಗಳು. ಧನ್ಯವಾದ.
ನಮ್ಮ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಸ್ನ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಕನ್ನಡ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.